ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಯೋಜನೆ ಸೇವೆ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಮ್ಯಾರಥಾನ್ ಓಟದ ಮೂಲಕ ಬೆಳಗ್ಗೆ ಚಾಲನೆ ನೀಡಲಾಯಿತು. ಮ್ಯಾರಥಾನ್ ಬಗ್ಗೆ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಹಾಗೂ ವಕೀಲರಾದ ಚನ್ನಗಿಹಳ್ಳಿ ಶ್ರೀಕಾಂತ್ ಮಾತನಾಡಿ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಹಾಕಿ ಮಾಂತ್ರಿಕ ಧ್ಯಾನ್ ಚಂದನ್ ಅವರ ಜನ್ಮ ದಿನಾಚರಣೆಯನ್ನು ಅವರ ನೆನಪಿಗಾಗಿ ಹಾಗೂ ಅವರ ಕ್ರೀಡೆಗೆ ಸಲ್ಲಿಸಿದ ಸೇವೆಗಾಗಿ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಘೋಷಿಸಲಾಗಿದೆ. ನಾವುಗಳು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಶಿಸ್ತು, ಸಮಯವನ್ನು ಕಲಿಯುವುದರ ಜೊತೆಗೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು. ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡೆ ಎಂದರೆ ಕೇವಲ ಕ್ರೀಡೆ ಅಲ್ಲ, ಅದರಲ್ಲಿ ಅಥ್ಲೆಟಿಕ್ಸ್ ಮುಖ್ಯವಾಗಿದೆ ಎಂದು ಕಿವಿಮಾತು ಹೇಳಿದರು. ಶಾಲಾ ಕಾಲೇಜು ದಿನಗಳಲ್ಲಿ ಕಬಡ್ಡಿ, ಖೋ-ಖೋ, ಫುಟ್ಬಾಲ್, ಲಾಂಗ್ ಜಂಪ್, ಹೈ ಜಂಪ್, ಥ್ರೋಬಾಲ್, ಶಟಲ್ ಮುಂತಾದ ಕ್ರೀಡೆಗಳನ್ನು ಅಭ್ಯಸಿಸಿ ಮುಂದೆ ಬರಬೇಕು ಎಂದು ಸಲಹೆ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಕ್ರೀಡೆಯಲ್ಲಿ ಉದ್ಯೋಗ ಮೀಸಲಾತಿ ಕಲ್ಪಿಸಿದ್ದು 2% ಮೀಸಲಾತಿಯನ್ನು ನೀಡುತ್ತದೆ. ಅದರಂತೆ ಹಾಸನ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟು ಗಿರೀಶ್ ಅವರಿಗೆ ಆಡಳಿತ ಸೇವೆಯ ಎ ಶ್ರೇಣಿಯ ಅಧಿಕಾರಿಯನ್ನಾಗಿ ಮಾಡಿ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿ ಸಿ.ಕೆ. ಹರೀಶ್, ಕ್ರೀಡಾಪಟುಗಳು, ತರಬೇತುದಾರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಯಾವುದಾದ್ರೂ ಒಂದು ಡಿಸಿಪ್ಲಿನ್, ಅಥ್ಲೆಟಿಕ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಶೆಟ್ಟು, ಟೆನ್ನಿಸು, ಸ್ವಿಮ್ಮಿಂಗು, ಎಷ್ಟು ಕ್ರೀಡೆಗಳಿದೆ ಅದರಲ್ಲಿ ಯಾವುದೆಲ್ಲ ಒಂದು ಡಿಸಿಪ್ಲಿನ್ ಇರಬೇಕು. ಹೇಗೆ ಒಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಲ್ಲಿ ಕಲಿಸಿದಂಗೆ ಕ್ರೀಡೆಯಲ್ಲೂ ಕೂಡ ಒಂದು ಇದ್ದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥ ಆಗಿರೋದಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನೀವು ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ, ಭಾವನಾತ್ಮಕವಾಗಿ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಕ್ರೀಡೆ ಅನುಕೂಲ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನು ಮತ್ತು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ಈ ಒಂದು ಓಟ, ಒಂದು ಮ್ಯಾರಥಾನ್ ಓಟವನ್ನು